ಒಬ್ಬ ಭಾರಿ ಶ್ರೀಮಂತ ಒಂದು ದೊಡ್ಡ ಮನೆ ಕಟ್ಟಿದ್ನಂತ, ಅರಮನೆ ಅಂತ ಮನೆ ಕಟ್ಟಿದ. ಮನೆ ಮುಂದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ. ಸ್ವಿಮ್ಮಿಂಗ್ ಪೂಲಿಂದ ಅದೆಂತ ಮನೆ ಅದು, ದೊಡ್ಡ ಮನೆ, ಬಿಡಿ, ದೊಡ್ಡ ಅರಮನೆ ಕಟ್ಟಿದ, ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ. ಅವನದೊಂದು ಆಸೆ ಇತ್ತು, ಅವಾಗೊಬ್ಬಾಕಿನೇ ಮಗಳು, ಚಂದ ಹುಡುಗಿ, ಆಕೆ ಯಾರಿದ್ದಾರೆ ಅವ್ರಿಗೆ ಮದುವೆ ಮಾಡಿಕೊಡ್ತೀನಿ ಅಂದ. ಅವೇನು ಮಾಡ್ದ, ಆ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಅದರೊಳಗೆಲ್ಲ ಮೊಸಳೆ ಬಿಟ್ಬಿಟ್ಟ, ಒಂದು 100 ಮೊಸಳೆ ಬಿಟ್ಬಿಟ್ಟ. ಮೊಸಳೆ ಬಿಟ್ಟು ಅವು ಎಂಥ ಮೊಸಳು, 4 ದಿವಸ ಊಟಕ್ಕೆ ಹಾಕಿಲ್ಲ, ಅವಕ್ಕೆ ಕಾಯ್ತಿದ್ದವು ಯಾರು ಬರ್ತಾರೆ. ಅವ ಪಾರಾಗಿ ಬಂದಂದ್ರೆ ಅವನ ಮಗಳು ಮದುವೆ ಮಾಡಿಕೊಡ್ತೀನಿ ಅಂದ. ಹುಡುಗರೆಲ್ಲ ಬಂದರು, ಊರ ಮಂದಿ ಎಲ್ಲ, ಶ್ರೀಮಂತ ಮಾವ, ಚಲೋ ಹುಡುಗಿ, ಲಗ್ನ ಆಗ್ಬೇಕಂತ ಬಂದರು. ನೋಡ್ತಾರೆ 100 ಮೊಸಳಿ, ಎಲ್ಲಿ ಹುಡುಗಿ ಬಿಡ್ರಿ ಅಂದ್ರೆ ಅವರು, ಯಾಕಂದರೆ ಬೇರೆ ಹುಡುಗಿ ಸಿಗ್ತಾಳೆ, ಇಲ್ಲಿ ಹೋದ್ರೆ ವಾಪಸ್ಸು ಬರೋ ಚಾನ್ಸೇ ಇಲ್ಲ. ನಾವು ಒಬ್ಬ ಸೇರಿದ್ರು, ಎಲ್ಲರೂ ನೋಡೋರು ವಾಪಸ್ ಹೋಗೋರು, ನೋಡೋರು ವಾಪಸ್ ಹೋಗೋರು. ಒಬ್ಬ ಮನುಷ್ಯ ಹಾರ್ಕೊಂಬಿಟ್ಟ. ಏನು ಅದ್ಭುತ ಶಕ್ತಿ ಒಂದು, ಹಾರ್ಕೊಂಡು ಹೆಂಗೆ ಹಾರ್ಕೊಂಡವ, ನೀರಾಗ ಕಾಲೇ ಇಡಲಿಲ್ಲವ. ಈ ಮೊಸಳಿ ಬಂದ ಮೇಲೆ ಕಾಲಿಡೋದು, ಜಿಗದು ಆ ಮೊಸಳಿ ಬಂದ ಮೇಲೆ ಕಾಲಿಡೋದು, ಅಲ್ಲಿ ಜಿಕ್ಕೋ 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 ಆ ಕಡೆ ದಂಡಿ ಮುಟ್ಟಿಬಿಟ್ಟ. ಅವನು ಶ್ರೀಮಂತ ಬಂದು ಅಪ್ಕೊಂಡ, ನಿನ್ನಂಥ ಧೈರ್ಯಶಾಲಿ ಹುಡುಗನ ನೋಡಲೇ ಅಲ್ಪ ಜನಪದಂಗೆ ನಾನು. 100 ಮೊಸಳಿ ಹಸದು ಕಂಗಾಲಾಗ್ಯಾವು, ಅದ್ರಾಗ ದಾಟಿ ಹೋದೆಲ್ಲ ನೀನು, ಆತ ನಿನ್ನ ಮಗಳು ಲಗ್ನ ಮಾಡಿಕೊಡ್ತೀನಿ ನಾನು ಅಂತ. ಅವೇನು ಹೇಳ್ದ, ಲಗ್ನ ಮಾಡಿಕೊಡೋದು ಆಮೇಲೆ, ನಾನು ಯಾರು ನುಗ್ಗಿಸಿದ ನೋಡ್ಬೇಕು ಮೊದಲು ನಾನು. ಅಂದರೆ